ಮಾಡ್ತಿದ್ಯಾ? ಏನು ಮಾಡ್ತಿಲ್ಲ ಅಕ್ಕ. ಇವ್ರು ಇನ್ನೇನು ಆಫೀಸಿಗೆ ಹೊರಡಕ್ಕೆ ರೆಡಿ ಆಗ್ತಿದ್ರು. ನಿನ್ನ ಹತ್ರ ಮಾತಾಡೋಣ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅವ್ರು ಹೋದ್ಮೇಲೆ ಒಬ್ಬಳೇ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ? ಮೊದಲು ಸ್ವಲ್ಪ ಬೇಜಾರಾಗ್ತಿತ್ತು, ಇವಾಗ ಏನಾಗಲ್ಲ, ಅಭ್ಯಾಸ ಆಗೋಗಿದೆ. ಹೌದು, ಖುಷಿ ಸ್ಕೂಲಿಗೆ ಹೊರಟ್ಲಾ? ಹಾಂ ಹೌದು ಜಾನು, ಅವಳು ನನಗಿಂತ ಬೇಗ ರೆಡಿ ಆಗಿಬಿಡ್ತಾಳೆ ಗೊತ್ತಾ. ಅವಳು ನೋಡ್ತಿದ್ರೆ ನನ್ನ ನೋವೆಲ್ಲ ಮರ್ತು ಹೋಗುತ್ತೆ. ನನಗೂ ಅಷ್ಟೇ ಅಕ್ಕ. ಅಲ್ಲಿ ಬಂದು ವಾಪಸ್ ಬಂದಮೇಲೆ ಇಲ್ಲೊಂಥರ ಖಾಲಿ ಖಾಲಿ ಅನಿಸಿದೆ ಗೊತ್ತಾ. ನಿಮ್ಮನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನೀನು ಮಾತ್ರ ಅಲ್ಲ ಜಾನು, ನಾವೆಲ್ಲರೂ ನಿನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ನೀನು ಬಂದು ಹೋಗಾದ್ಮೇಲೆ ನಮ್ಮೆಲ್ರಿಗೂ ಎನರ್ಜಿನೇ ಇಲ್ಲ ಅನಿಸ್ಬಿಡುತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡಿಬಿಡು, ನೀನು ಇಲ್ಲೂ ಒಂದೆರಡು ದಿನ ಬಂದಿರು. ಆಗ ಎನರ್ಜಿ ಫುಲ್ಲು ಲೋಡ್ ಆಗಿರುತ್ತೆ, ಮನೆಗೆ ಹೋಗಿ ಎಲ್ಲರಿಗೂ ಹಂಚ್ಬೋದು. 2 ದಿನ ಕಷ್ಟ ಆಗುತ್ತೆ ಕಣೆ, ಇಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಜಯಂತ್ ಅವ್ರಿಗೆ ಶನಿವಾರ ಭಾನುವಾರ ರಜಾ ಇರುತ್ತಲ್ಲ, ನೀನೇ ಬಂದು ಹೋಗು. ಅದೇ ಮತ್ತೆ ಮೊನ್ನೆ ತಾನೇ ಬಂದಿದ್ದೀನಿ, ಮತ್ತೆ ಹೋಗ್ಬೇಕು ಅಂದರೆ ಇವ್ರು ಒಪ್ಕೋತಾರಾ? ಬರಬೇಕು ಅಂದರೆ ಹಬ್ಬನೋ ಉತ್ಸವನೋ ನಡಿಬೇಕು ಅಷ್ಟೇ. ನೀನು ಮನೆಗೆ ಬಂದ್ರೇ ಹಬ್ಬ ಕಣೆ, ಬರೋದಕ್ಕೆ ಟ್ರೈ ಮಾಡು. ಅದೆಲ್ಲ ಆಗಲ್ಲ, ನಾನು ಬಂದಿದ್ದೀನಿ ತಾನೆ, ಇವಾಗ ನೀನು ಒಂದ್ಸತಿ ಬಂದು ಹೋಗು, ಆಮೇಲೆ ಮತ್ತೆ ನಾನು ಬರ್ತೀನಿ. ಸಾರಿ ಕಣೆ, ನಾನೀಗಿರೋ ಪರಿಸ್ಥಿತಿನಲ್ಲಿ ಬರೋಕ್ಕಾಗಲ್ಲ. ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಬಂದು ಹೋಗ್ತೀನಿ. ಸರಿ ಬಿಡು. ಅಂದಹಾಗೆ ಅಮ್ಮ ಏನೋ ನಿನ್ನ ಮದುವೆ ವಿಷಯ ಮಾತಾಡ್ತಿದ್ರು. ಜಾನು, ನಾನು ಏನು ಅನ್ನೋದು, ನಾನು ಏನು ಬಯಸ್ತೀನಿ ಅನ್ನೋದು ನಿನ್ಗೆ ಗೊತ್ತು ತಾನೆ. ದಯವಿಟ್ಟು ಆ ವಿಚಾರ ಒಂದು ಬಿಟ್ಟು ಬೇರೆ ಏನಾದರೂ ಮಾತಾಡು. ಆಯ್ತು, ಬೇಡ. ಅಂದಹಾಗೆ ಸಿಂಚನ ಅದಕ್ಕೆ ತಮ್ಮಂದು ಎಂಗೇಜ್ಮೆಂಟ್ ಆಯಿತು ಅಂದ್ಯಲ್ಲ, ಮದುವೆ ಯಾವಾಗಂತೆ? ಗೊತ್ತಿಲ್ಲ ಜಾನು. ಸಂತೋಷ, ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನೀನ್ ಆಚೆ ಹೋಗಿ ನಿಂತ್ಕೋಪ, ಅವ್ರನ್ನ ಕರ್ಕೊಂಡ್ ಬಾ. ಹೋಗು. ಸರಿ ಅಮ್ಮ. ಅಮ್ಮ, ನನಗೆ ಆಫೀಸಿಗೆ ಹೊತ್ತಾಯ್ತು, ನಾನು ಹೊರಡ್ತೀನಿ. ಏನ ಆಫೀಸ್ಗ? ಅಮ್ಮ ಆಫೀಸಿಗೆ ಹೋಗ್ತೀನಿ ಅಂತಿದ್ದಾಳೆ. ಏನಮ್ಮ ವಿಷಯ? ಭಾವನಾ, ಅದು ನೀನಿವತ್ತು ಕೆಲ್ಸಕ್ಕೆ ಹೋಗ್ಬೇಡಮ್ಮ. ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ, ಹೋಗಿ ರೆಡಿ ಆಗಮ್ಮ. ಅಮ್ಮ, ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ನಾನು ಎಷ್ಟು ಸಲ ಹೇಳಿದ್ರು ಯಾಕೆ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ? ಭಾವನಾ, ಬಾಯಿಲಿ ನೋಡು, ಇದು ನನ್ನೊಬ್ಬಳ ನಿರ್ಧಾರ ಅಲ್ಲ, ಮನೆಯವ್ರ ಎಲ್ರೂ ನಿರ್ಧಾರ. ನೀನ್ ಮದ್ವೆ ಆಗ್ಬೇಕು ಅನ್ನೋದು ನನ್ನೊಬ್ಬಳ ಆಸೆ ಅಲ್ಲಮ್ಮ, ಎಲ್ರೂ ಆಸೆ. ಎಲ್ರಿಗೂ ಹುಡುಗ ಇಷ್ಟ ಆಗಿದ್ದಾನೆ, ನಿನಗೂ ಇಷ್ಟ ಆಗ್ತಾನೆ. ಇದೊಂದ್ಸಲ ಹೋಗ್ ರೆಡಿ ಆಗಮ್ಮ. ಹೋಗಮ್ಮ, ಹೋಗು ಭಾವನಾ. ಕತ್ತಲ್ಲಿ ಯಾರು ಕಟ್ಟಿರೋ ತಾಳಿ ಇಟ್ಕೊಂಡು ಇನ್ನೊಬ್ರ ಮುಂದೆ ಹೇಗಪ್ಪ ಹೋಗಿ ನಿಂತ್ಕೊಳ್ಳಿ? ದೇವ್ರೆ, ಇದೇನಪ್ಪ ನಿನ್ ಪರೀಕ್ಷೆ? ಯಾರ ಶಾಪ ಇದು, ಯಾರ ಲೋಪ ಇದು, ಯಾರದೋ ಸ್ವಾರ್ಥಕ್ಕೆ ಯಾರೋ ಬಲಿಯಾದರು. ಭಾವನಾ, ಬಾಮ್ಮ, ಎಲ್ರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಮ್ಮ, ನಿನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನು ಹೇಳ್ಬೇಡಮ್ಮ, ಆಚೆ ಎಲ್ರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಾ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೋಗಿ ನಿಮ್ಮಪ್ಪನ್ ಕಳಿಸ್ತೀನಿ. ನಿನ್ಗೇನ್ ಬೇಕೋ ನೀನ್ ಅವ್ರ ಹತ್ರ ಮಾತಾಡ್ಕೊ. ಬಾಮ್ಮ. ನೋಡು, ಅವ್ರ ಮುಂದೆ ನೀನ್ ಹೀಗೆ ಮುಖ ಇಟ್ಕೊಂಡಿರ್ಬೇಡ, ಸ್ವಲ್ಪ ನಗ್ನಗ್ತಾ ಇರು. ಬಾಮ್ಮ.
ನಮ್ಮ ಭಾವನಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಕಾಫಿ ಟೀ? ತಗೊಳ್ಳಿ ಸರ್. ಅಪ್ಪ, ಹುಡುಗಿ ಓಕೆ? ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ಸರ್, ನಿಮ್ಮ ಮನೆ ವಾತಾವರಣ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಈ ಥರ ತುಂಬಿದ ಕುಟುಂಬನ ನೋಡೋದೇ ಖುಷಿ. ಇಂಥ ಮನೆ ಹೆಣ್ಮಗುನ ಮದುವೆ ಮಾಡ್ಕೊಳ್ಳೋಕ್ಕೂ ಅದೃಷ್ಟ ಮಾಡಿರಬೇಕು.